ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಈಗಾಗಲೇ ಜಾರಿಗೊಳಿಸಿದೆ. ಅದರಲ್ಲಿರುವಂಥ ದೀನ್ ದಯಾಳ್ ಯೋಜನೆಯು ಕೂಡ ಮಹಿಳೆಯರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ತುಂಬ ಸಹಾಯಕಾರಿಯಾಗಿದೆ. ಏನಿದು ಈ ಯೋಜನೆ ಮತ್ತು ಯಾರು ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಮತ್ತು ಯಾವ ಯಾವ ದಾಖಲಾತಿಗಳು ಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಡಿಯಲ್ಲಿ ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳಲು ಮಹಿಳೆಯರಿಗೆ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಯಾವೆಲ್ಲ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ಅಂತ ನೋಡುವುದಾದ್ರೆ, ವೈಯಕ್ತಿಕವಾಗಿ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಗರಿಷ್ಠ 2 ಲಕ್ಷ ರೂಪಾಯಿವರೆಗೂ ಕೂಡ ಸೇವಾ ವಲಯದ ಬ್ಯಾಂಕುಗಳಿಂದ ದೇಶದ ಅರ್ಹ 100 ಅಭ್ಯರ್ಥಿಗಳಿಗೆ ಸಾಲ ಸೌಲಭ್ಯವನ್ನು ನೀಡಿಸ್ತಾ ಇದ್ದಾರೆ. ಹಾಗೂ ಸಾಲದ ಮೇಲಿನ ಬಡ್ಡಿ ದರ %7ಕ್ಕಿಂತ ಹೆಚ್ಚಿತ್ತಂದ್ರೆ ಆ ಬಡ್ಡಿ ದರಕ್ಕೂ ಕೂಡ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಏನಿರಬೇಕಂದ್ರೆ, ಅರ್ಜಿ ಸಲ್ಲಿಸುವಂಥ ಮಹಿಳೆಯರು, ಇದು ಕೇವಲ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ನೀಡ್ತಾ ಇದ್ದಾರೆ. ಮಹಿಳೆಯರು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಾಗಿರಬೇಕು. ನಿಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ಇರುವಂಥ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಾಗಿರಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಸಂಘದ ಸದಸ್ಯರಾಗಿರಬೇಕಾಗೈತಿ. ಈ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸುವಾಗ ನಿಮಗೆ ಕನಿಷ್ಠ 18 ವರ್ಷ ಆಗಿದ್ರೆ, ಈ 2 ಮಾನದಂಡಗಳನ್ನು ಹೊಂದಿದ್ರೆ ನೀವು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. SJRSY ಯೋಜನೆ ಮತ್ತು ಡೆನ್ಮಲ್ ಯೋಜನೆಯಡಿಯಲ್ಲಿ ರಚಿತವಾದಂಥ 8 ಗುಂಪುಗಳು ಸ್ವಸಹಾಯ ಉದ್ಯಮ ಚಟುವಟಿಕೆಗಳನ್ನು ಪ್ರಾರಂಭಿಸಲು 10 ಲಕ್ಷ ರೂಪಾಯಿವರೆಗೂ ಕೂಡ ಸೇವಾ ವಲಯದ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಸಂಘಗಳ ಸದಸ್ಯರಾಗಿದ್ದರೆ ನೀವು ಕನಿಷ್ಠ 4ರಿಂದ 10, ಕನಿಷ್ಠ ಅಂದರೂ 4 ಜನ ಸಂಘಗಳನ್ನು, 4 ಜನ ಮಹಿಳೆಯರು ಸೇರಿಕೊಂಡು ಸಂಘಗಳನ್ನು ಮಾಡಿರ್ತೀರಲ್ಲ, ಅಂಥ ಮಹಿಳೆಯರ ಗುಂಪುಗಳಿಗೆ, ಸಂಘದ ಗುಂಪುಗಳಿಗೆ 10 ಲಕ್ಷ ರೂಪಾಯಿವರೆಗೂ ಕೂಡ ಸೇವಾ ವಲಯದ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ಇವರೇ ಒದಗಿಸಿಕೊಡ್ತಾರೆ. ಮತ್ತು ಅದರ ಮೇಲೆ ಏನಾದರೂ ಬ್ಯಾಂಕುಗಳು %7ಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸಿದ್ರಂದ್ರೆ ಆ ಬಡ್ಡಿ ದರಕ್ಕೂ ಕೂಡ ಸಬ್ಸಿಡಿಯನ್ನು ನೀಡ್ತಾರೆ. ಅದೇ ರೀತಿ ಅರ್ಹತೆ, ನೀವು 18 ವರ್ಷ ಪೂರೈಸಿರಬೇಕಾಗತ್ತೆ. ಗುಂಪು ಚಟುವಟಿಕೆಗಳನ್ನು ಕೈಗೊಳ್ಳಲು ಸ್ವಸಹಾಯ ಸಂಘ ಅಥವಾ ಕನಿಷ್ಠ 5 ಜನ, ಇಲ್ಲಿ ನೋಡ್ಬೋದು ಕನಿಷ್ಠ 5 ಜನ JLG ಗುಂಪುಗಳನ್ನು ಹೊಂದಿರಬೇಕು. ಅಂದರೆ ಹಳ್ಳಿಗಳಲ್ಲಿ ಸಂಘಗಳನ್ನು ಕಟ್ಕೊಂಡಿರ್ತೀರಲ್ಲ, 5 ಜನ, ಕನಿಷ್ಠ 5 ಜನ ಹೊಂದಿರುವಂಥ ಸಂಘಗಳು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ಮತ್ತು ಸರದಿ ಸದಸ್ಯರು %70ರಷ್ಟು ಕಡು ಬಡವರಾಗಿದ್ದರೆ, ಅಂದರೆ ನೀವು ಮಹಿಳೆಯರು ಅತಿ ಕಡು ಬಡವರಾಗಿದ್ದರೆ, ಅಂದರೆ BPL ಕಾರ್ಡನ್ನು ಹೊಂದಿರುವಂಥ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ಆದಾಯ ಪ್ರಮಾಣ ಪತ್ರದ ಆದಾಯವು ಕೂಡ ಕಡಿಮೆ ಇತ್ತಂದ್ರೆ. SJRSY ಯೋಜನೆ ಮತ್ತು ಡೆನ್ಮಲ್ ಯೋಜನೆಯಡಿಯಲ್ಲಿ ರಚಿತವಾದ 126 ಗುಂಪುಗಳ ಖಾತೆಯನ್ನು ಹೊಂದಿರುವ ಬ್ಯಾಂಕ್ಗಳ ಮೂಲಕ, ಅಂದರೆ ಈ ಯೋಜನೆಯಡಿಯಲ್ಲಿ ಸುಮಾರು 126 ಬ್ಯಾಂಕುಗಳು ಸಾಲವನ್ನು ಒದಗಿಸ್ತಾ ಇದ್ದಾವೆ. ಆ ಬ್ಯಾಂಕ್ಗಳ ಮೂಲಕ ನಿಮಗೆ ಸಾಲವನ್ನು ನೀಡ್ತಾ ಇದ್ದಾರೆ. ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನಂತ ನೋಡೋದಾದ್ರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಕತಿ, ರೇಷನ್ ಕಾರ್ಡ್ ಬೇಕಾಕತಿ, ಆಧಾರ್ ಕಾರ್ಡ್ ಬೇಕಾಕತಿ, ಮತ್ತು ಮತದಾರರ ಗುರುತಿನ ಚೀಟಿ ಬೇಕಾಕತಿ, ಇತ್ತೀಚಿನ 3 ಭಾವಚಿತ್ರ ಅಂದರೆ ಫೋಟೋ ಬೇಕಾಕವು. ಅದೇ ರೀತಿ ನೀವೇನಾದರೂ ಶಿಕ್ಷಣವನ್ನು ಕಲ್ತಿದ್ರೆ ವಿದ್ಯಾರ್ಥಿ ಪ್ರಮಾಣ ಪತ್ರ, ಮತ್ತು ಏನಾದರೂ ಬೇರೆ ಇತರೆ ದಾಖಲಾತಿಗಳು ಅಂದರೆ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಅದು ಇದ್ದು ಅಂದ್ರೆ ಅವು ಕೂಡ ಬೇಕಾಕಾವು. ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ, ನೀವು ಮೇಲ್ಕಂಡ ಯೋಜನೆಗೆ ಅರ್ಹರಿದ್ದರೆ ಅಂದ್ರೆ ನೀವು ಮಹಾನಗರ ಪಾಲಿಕೆ ವಲಯ ಕಚೇರಿಯನ್ನು, ಡೆನ್ಮಾರ್ಕ್ ಶಾಖೆಯನ್ನು ನೀವು ಸಂಪರ್ಕ ಮಾಡ್ಬೋದು. ಅಥವಾ ಅವರ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಅವ್ರ ಮೊಬೈಲ್ ನಂಬರ್ ಈ ರೀತಿ ಇದೆ: 08392 273 479 ಅಥವಾ 278168ಗೆ ನೀವು ಸಂಪರ್ಕ ಮಾಡ್ಬೋದು. ಇದು ಈ ಯೋಜನೆಯ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.